ಹುಣಗುಂದದ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ದಡ್ಡ ಎಂದು ಶಾಸಕ ವಿಜಯಾನಂದ ಕಾಶಪ್ಪನವರು ವ್ಯಂಗ್ಯವಾಡಿದ್ದಾರೆ. ಆಗಸ್ಟ್ 20 ಮಧ್ಯಾಹ್ನ 3 ಗಂಟೆ. ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿಯ ನಗರಸಭೆ ಸದಸ್ಯರು ಕಾಂಗ್ರೆಸ್ಗೆ ಬೆಂಬಲವನ್ನು ನೀಡಿದ್ದಾರೆ ಎಂದು ಹುಣಗುಂದದ ಶಾಸಕ ವಿಜಯಾನಂದ ಕಾಶಪ್ಪನವರು ಹೇಳಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಮಾತನಾಡಿರುವ ಅವರು, ಇಳಕಲ್ ನಗರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಶ್ಯಕ ಸಂಖ್ಯಾಬಲವಿಲ್ಲದಿದ್ದರೂ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಏರಿದೆ. ಬಿಜೆಪಿಯ 6 ಜನ ಸದಸ್ಯರು, ಜೆಡಿಎಸ್ನ 2, ಪಕ್ಷೇತರ 1 ಸೇರಿ ಬೆಂಬಲ ನೀಡಿದ್ದಾರೆ. ಬಿಜೆಪಿಯ ಸದಸ್ಯರು ಕಾಂಗ್ರೆಸ್ನ ಅಭಿವೃದ್ಧಿ ಕಾರ್ಯಗಳಿಗೆ ಮೆಚ್ಚಿ ನಮ್ಮನ್ನು ಬೆಂಬಲಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೀಗಾಗಿ ಅಧ್ಯಕ್ಷರಾಗಿ ಸುಧಾರಾಣಿ ಸಂಗಮ್, ಉಪಾಧ್ಯಕ್ಷರಾಗಿ ಕಾಳಮ್ಮ ಜಕ್ಕ ಅವರು ಆಯ್ಕೆಯಾಗಿದ್ದಾರೆ. ಇನ್ನು ಹುಣಗುಂದದ ಬಿಜೆಪಿಯ ಮಾಜಿ ಶಾಸಕ ದೊಡ್ಡನಗೌಡ ಪಾಟೀಲ್ ಅವರು ದಡ್ಡ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿದ್ದಾರೆ. ಮಾತೇ ಇಲ್ಲ, ಅವನು ದಡ್ಡತನನೇ ದಡ್ಡ ಅನ್ನೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವನಿಗೆ. ಅವನು ದಡ್ಡನೇ. ಅವನು ನಾನು ಗೌಡ ಅಂದ್ರೆ ಯಾರು ಕೇಳ್ತಾರೆ ಗೌಡಕ್ಕೆ? ಈಗ ಯಾವುದೋ ಊರಿಗೆ ಬಂದು ನಾನು ಗೌಡಿಗೆ ಅಂತ, ಅದಕ್ಕೆ ನಾನು ಹೇಳ್ತಿರ್ತೀನಿ ಪದೇ ಪದೇ, ಬೇರೆ ಊರ ಗೌಡ ನಮ್ಮ ಊರಿಗೆ ಕರ ಕಟ್ಟ ಗೂಟ ಅಂತ ಹೇಳ್ತಾರೆ ನಮ್ಮ ಕಡೆ ಗ್ರಾಮೀಣ ಭಾಷೆಯಲ್ಲಿ. ಕರ ಕಟ್ಟ ಗೂಟ ಅಂದ್ರೆ ಗೊತ್ತಲ್ಲ, ನಮ್ಮ ಮನೇಲಿ ಕರ ಇರ್ತಾವಲ್ಲ, ದನ ಕರ, ಅದು ಕಟ್ಟ ಗೂಟ ಇದ್ದಂಗೆ ಅಂತ. ಅವನು ಲಿಂಗಸೂರು ಗೌಡ ಆಗಿರ್ಬೇಕು, ಲೆಕ್ಕೆಳ ಗೌಡ ಆಗಿರ್ಬೇಕು. ಈ ನಮ್ಮ ತಾಲೂಕಕ್ಕೆ ಏನು ಗೌಡವ, ಇಲ್ಲಿ ಓಡಿ ಬಂದಂತವ, ಬಗಲಾಗ ಸೀರೆ ಇಟ್ಕೊಂಬಂದವ ಅಂತ ಸಾಕಷ್ಟು ಸರಿ ಹೇಳಿದ್ದೀನಿ ನಾನು. ಅದ್ರ ಪದೇ ಹೇಳ್ತೀನಿ. ಅದಕ್ಕೆ ನಾನು ಇದನ್ನ ಏನು ಹೇಳಕ್ಕೆ ಇಚ್ಛೆ ಪಡ್ತೇನೆ, ಇದು ಟಿಟ್ ಫಾರ್ ಟ್ಯಾಟ್ ಅಂತಾರೆ. ಸರಿ, ತಂತ್ರಕ್ಕೆ ಪತ್ರಿ ತಂತ್ರ. ಅದ್ರ ಹಾಗೆ ಆಗತ್ತಿದು, ಕಾಲಚಕ್ರ ತಿರ್ಗೋದೆ ನಡೆಯೋದೆ. ಆದರೆ ಅಧಿಕಾರ ಸಿಕ್ಕಿತು ಅಂತೇಳಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿದ್ರೆ ಯಾರೂ ಕೇಳೋದಿಲ್ಲ. ಹೀಗೆ 30,000 ಸೋತಿದ್ದೀನಿ, ಗಾಳಿಯಲ್ಲಿ ಗೆದ್ದು ಬಿಟ್ಟ ಅಂತ ನಮಗೆ ಹೇಳ್ತಾನೆ. ಗಾಳಿಯಲ್ಲಿ ಗೆದ್ಸಕ್ಕೇನು ಗಾಳಿಯಾಗ ಊಟ ಬರ್ತಾವನು? ಡಬ್ಬ್ಯಾಗ ಹಾಕಕ್ಕೆ ಊಟ? ಗಾಳಿಯಾಗ 30,000 ಗಾಳಿಯಾಗ ಗೆದ್ದು ಬಿಟ್ಟಿನಿ ಅಂತ, ಗಾಳಿ ಇತ್ತಂತೆ. ಮತ್ತು ಇವ ಯಾಕೆ ಸೋತ? ನಾನು ಎಷ್ಟು ಸರಿ ಸೋತಿದ್ದೀನಿ, 2 ಸರಿ ಸೋತಿದ್ದೀನಿ. ಎಷ್ಟು ಸರಿ ಸೋತೆ ನಾನು? ಅದು ನಿಜವಾದ ಸುಳ್ಳು. 5,000 ಇವು 30,000 ಸೋತರು ಕೂಡ ಅದೇ ನೆಲಕ್ಕೆ ಬಿದ್ದರೆ ಮೀಸಿ ಮಣ್ಣಾಗಿಲ್ಲ ಅಂತಾರೆ ಒಂದಿಷ್ಟು ಮಂದಿ. ಅಂತವ ಇವ ದಡ್ಡ ಗೌಡ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಅಥವಾ ಅವ್ರ ಅಭಿವೃದ್ಧಿ ಸಂಬಂಧ ಬಂದಿದ್ದಾರೋ, ಭಾರತೀಯ ಜನತಾ ಪಕ್ಷದ ಸದಸ್ಯರಿದ್ದಾರೆ, ಇಲ್ಲೇ ಕೇಳ್ರಿ. ಆಶೆ ಅನ್ನೋದು ಯಾವುದೇ ಒಡ್ಡಿಲ್ಲ. ಅವರು ಇವತ್ತು ಅಭಿವೃದ್ಧಿ ಆಗಿಲ್ಲ ಅನ್ನೋ ಒಂದು ಕಾರಣಕ್ಕೆ ಗೌರವ ಬಹಳ ಮುಖ್ಯ. ಮನುಷ್ಯನಿಗೆ ಪ್ರೀತಿ ವಿಶ್ವಾಸದಿಂದ ಜಗತ್ತನ್ನೇ ಗೆಲ್ಲಬಹುದಂತ, ದ್ವೇಷದಿಂದ ಏನೂ ಕೂಡ ಗೆಲ್ಲಕ್ಕಾಗಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆ ಪ್ರೀತಿ ವಿಶ್ವಾಸನೇ ಕೊಡಕ್ ಸಾಧ್ಯ ಇಲ್ಲ ಅವನು. ಅಲ್ಲಿ ಇಲ್ಲೇ ಇಲ್ಲ, ಅಲ್ಲಿ ನಾಯಕರು ಅಲ್ಲಿ ಒಳಗೆ ಕೂತಾರ, ಸದಸ್ಯರೀಗ ಇಲ್ಲಿ ಹಲ್ಲು ಕಡಿತಾರೆ ನಮ್ಮ ಮೆಂಬರ್ ನೋಡಿ, ಅವ್ರು ಈ ಕಡೆ ಪಾಪ ಬಂದ್ಬಿಟ್ರು ಅಂತೇಳಿ. ಇಂಥ ಗುಂಡಾಗಿರಿಗೆ ಯಾರಾದ್ರು ಬಗ್ತಾರ? ಈ ಗುಂಡಾಗಿರಿ ಆಟ ನೈಚಲೇಗಿ. ಅದಕ್ಕೆ ಹೇಳ್ತಾರ, ನೈಚಲೇಗಿ ಗುಂಡಾಗಿರಿ ನೈಚಲೇಗಿ. ಯಾರ್ಯಾರು ಗುಂಡಾಗಿರಿ ಮಾಡ್ತಾ ಇದಾರಲ್ಲ ಅವ್ರದ್ದು ಈ ಸಾರಿ ಐತಿ, ಅವ್ರದ್ದು ಐತಿ. ಇಂಥ ತುರ್ಸಿನ ಸ್ಪರ್ಧೆ ಅಂತ ಸಂದರ್ಭದಲ್ಲೂ ಕೂಡ ಇಲ್ಲೆಲ್ಲಿ ಸುಳಿಲಿಲ್ಲ ಸರ್ ಗೌಡ್ರ ಒಟ್ಟ ಈ ಕಡೆ ಬಂದಿದ್ರಲ್ಲ ಮುಂಜಾನೆ ಮೆಂಬರ್ ಸ್ವತಃ ಅವರ ಕರ್ಕೊಂಡು ಬಂದು ಅಧ್ಯಕ್ಷ ಉಪಾಧ್ಯಕ್ಷ ನಾಮಿನೇಷನ್ ಮಾಡಿಸಿ ಹೋಗ್ಯಾರ. ಇಲ್ಲೇ ಇದ್ರಲ್ಲ ಮುನ್ಸಿಪಾಲ್ಟಿಗೆ. ನಾನು ಕೇಳಿದೆ ಪೊಲೀಸರಿಗೆ, ಇಲ್ಲಿ ಹೆಂಗ್ ಬಂದ್ರಿ ಅವರು, ಇಲ್ಲಿ ಸದಸ್ಯರು ಇಲ್ಲ, ಏನು ಇಲ್ಲಾರ್ದು ಹಿಂಗೆ ಇಲ್ಲಿ ಇದ್ರೆ ನಗರಸಭೆ ಪ್ರವೇಶ ಹೆಂಗ್ ಮಾಡಕ್ ಬರುತ್ತೆ ಕೇಳಿದ್ರೆ ಸುಮ್ ಬಂದಿದ್ದ ಪಾಪ ಅವ್ರನ್ನ ಬಿಟ್ಟು ಹೋಗಿ ಬೈದ್ರು ಅಂತ ಹೇಳಿದ್ರು ಅವರು ಪೊಲೀಸರು. ಪಾಪ ಆಪರೇಷನ್ ಹಸ್ತ ಈಸ್ ಸಕ್ಸಸ್. ಆಪರೇಷನ್ ಹಸ್ತದ ಮೂಲಕ ಇಳಕಲ್ ನಗರಸಭೆಯ ಅಧ್ಯಕ್ಷ ಗಾದಿಗೆ ಏರಿರುವ ಕಾಂಗ್ರೆಸ್ನ ಪರಂಪರೆ ಸರಿಯಲ್ಲವೆಂದು ಬಾಗಲಕೋಟೆ ಜಿಲ್ಲೆಯ ಇಳಕಲ್ ನಗರದಲ್ಲಿ ಸಂಸದ PC ಗದ್ದಿಗೌಡರ್ ಅವರು ಹೇಳಿದ್ದಾರೆ. ಆಗಸ್ಟ್ 20 ಮಧ್ಯಾಹ್ನ 3 ಗಂಟೆ 30 ನಿಮಿಷ ಬಾಗಲಕೋಟೆಯ ಇಳಕಲ್ ನಗರದಲ್ಲಿ ಮಾತನಾಡಿರುವ ಅವರು, ಕಾಂಗ್ರೆಸ್ಸಿನವರು ಬಿಜೆಪಿಯ ನಗರಸಭೆಯ ಸದಸ್ಯರನ್ನು ತೆಕ್ಕೆಗೆ ತೆಗೆದುಕೊಂಡು ಅಧಿಕಾರದ ಗದ್ದುಗೆಯನ್ನು ಹಿಡಿದಿದ್ದಾರೆ. ಈ ಪರಂಪರೆ ಸರಿಯಲ್ಲ. ವಿಪ್ ಜಾರಿ ಮಾಡಿದರೂ ಕೂಡ ಬಿಜೆಪಿಯ ನಗರಸಭೆ ಸದಸ್ಯರು ಕಾಂಗ್ರೆಸ್ ಪರವಾಗಿ ಮತವನ್ನು ಚಲಾಯಿಸಿದ್ದು, ಬಿಜೆಪಿ ಪಕ್ಷ ಈ ಕುರಿತು ಕ್ರಮವನ್ನು ತೆಗೆದುಕೊಳ್ಳುತ್ತದೆ ಎಂದು ಅವರು ಹೇಳಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಅವರು ಮಾತನಾಡಿದ್ದು ಹೀಗೆ. ತೆಗೆದುಕೊಂಡು ಹೋಗಿ ಅವ್ರಿಗೆ 18 ಮತ ಬಂದಿದೆ, ನಮಗೆ 14. ಇವತ್ತು ಅವರು ಚುನಾಯಿತರಾಗಿದ್ದಾರೆ. ಇದು ಪರಂಪರೆ ಸರಿಯಲ್ಲ ಅನ್ನೋದನ್ನು ಇಷ್ಟು ಮಾತ್ರ. ಅವರು ಯಾವ ರೀತಿಯ ಬಹುಮತ ಇದ್ದಾಗೆ ಸಹಿತ ನಿಮ್ಮ ಪಕ್ಷದವ್ರು ನಿಮ್ಮ ಕೈಗೆ ಸಿಗಲ್ಲ, ಹಿಡಿದಲ್ಲಿ ಇಟ್ಕೊಳ್ಳೋದು ಅದು ಸದಸ್ಯರ ಮೇಲೆ ಅವಲಂಬನೆ. ಸದಸ್ಯರು ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಆರಿಸಿ ಬಂದೀವಿ, ನಾವು ಹೋಗಬಾರ್ದು ಅಂತ ಅವ್ರ ಮನಸ್ಸಿನಾಗ ಬಂದಾಗ ಮಾತ್ರ ಅವ್ರನ್ನ ಹಿಡಿಲಿಕ್ಕೆ ಶಕ್ಯ ಆಗ್ತದೆ. ಅವರ ಭಾವನೆ ಚೇಂಜ್ ಆದಾಗ ನಮ್ಗೆ ಅವ್ರನ್ನ ಹಿಡಿಲಿಕ್ಕೆ ಶಕ್ಯ.
ಈಗ ವಿಪ್ ಜಾರಿ ಮಾಡಿದಾಗ ಅದ್ರ ಜಾರಿ ಮಾಡಿದ್ದೀವಿ. ಮುಂದೆ ಅದು ಕ್ರಮ ಏನು ಪಕ್ಷದ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದಲ್ಲಿ ದಿವಂಗತ ಡಿ ದೇವರಾಜು ಅರಸು ಅವರ 109ನೆಯ ಜನ್ಮ ದಿನಾಚರಣೆಯನ್ನು ನೆರವೇರಿಸಲಾಯಿತು. ಆಗಸ್ಟ್ 20 ಬೆಳಗ್ಗೆ 11 ಗಂಟೆ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಬಾಗಲಕೋಟೆಯ ಸಂಸದ PC ಗದ್ದಿಗೌಡರ್ ಅವರು ದಿವಂಗತ ಡಿ ದೇವರಾಜು ಅರಸು ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವುದರ ಮೂಲಕ ಜನ್ಮ ದಿನಾಚರಣೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಜಿಲ್ಲಾಧಿಕಾರಿ ಜಾನಕಿ KM ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇನ್ನು ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ದಿವಂಗತ ಡಿ ದೇವರಾಜು ಅರಸು ಅವರ ಭಾವಚಿತ್ರದ ಮೆರವಣಿಗೆ ಜರುಗಿತು. ವಿವಿಧ ಜಾನಪದ ಕಲಾ ತಂಡಗಳು ಮೆರವಣಿಗೆಗೆ ಸಾಥ್ ನೀಡಿದ್ವು. ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸಿಕೊಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಆಗಸ್ಟ್ 20 ಮಧ್ಯಾಹ್ನ 12 ಗಂಟೆ 7ನೇ ವೇತನ ಆಯೋಗದ ಅನುಷ್ಠಾನದಲ್ಲಿ ದಿನಾಂಕ 1/7/2022ರಿಂದ ದಿನಾಂಕ 31/7/2024 ಅವಧಿಯಲ್ಲಿ ನಿವೃತ್ತರಾದ ಅಧಿಕಾರಿ ಮತ್ತು ನೌಕರರಿಗೆ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ನಿವೃತ್ತಿ ಸೌಲಭ್ಯಗಳನ್ನು ಒದಗಿಸುವುದು ಸೇರಿ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ನವನಗರದ ಜಿಲ್ಲಾಡಳಿತ ಭವನದಲ್ಲಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಪದಾಧಿಕಾರಿಗಳು ಜಿಲ್ಲಾಧಿಕಾರಿ ಜಾನಕಿ KM ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಮುಖರು ಉಪಸ್ಥಿತರಿದ್ದರು. ಹಣಮಕಾಸರು ರಾಜ್ಯ ಪ್ರಧಾನ ಸಂಚಾಲಕರು, ಸಜ್ಜನ್ ಸರ್ ಧಾರವಾಡ, ಇವರು ಸಹಿತ ರಾಜ್ಯ ಸಂಚಾಲಕರಾಗಿ ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲೇ ಕರೀಲಿ ಎಲ್ಲರೂ ಒಕ್ಕಟ್ಟಿನಿಂದ ಕೆಲಸ ಮಾಡೋಣ. ಈ ಒಂದು 7ನೇ ವೇತನ ಆಯೋಗದಲ್ಲಿ ಬರುವಂಥ ಸೌಲಭ್ಯಗಳನ್ನು ಪಡೆಯೋಣ ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡಕತ್ತೀವಿ. ಮತ್ತು ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯ ಅಧ್ಯಕ್ಷರಾದ ಸಡಕ್ಷರ ಸಾಹೇಬರಿಗೂ ಮನವಿ ಪತ್ರ ಈಗಾಗಲೇ ಕೊಟ್ಟಿದ್ದೇವೆ. ಮತ್ತು ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದಂಥ ಶ್ರೀಮಾನ್ ಭೈರಪ್ಪ ಸಾಹೇಬರಿಗೂ ಸಹಿತ ಮನವಿ ಪತ್ರಗಳನ್ನು ಕೊಟ್ಟಿದ್ದೇವೆ. ಅವರು ಈಗಾಗಲೇ ಸರ್ಕಾರಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿದ್ದಾರೆ. ಇದನ್ನು ಕೊಡಲೇಬೇಕಂತೇಳಿ ಅವರು ಸಹಿತ ಒತ್ತಡ ಮಾಡಿದ್ದಾರೆ. ಅವರಿಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೂ ಸಹಿತ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದೊಂದು ಕೆಲಸ, ಯಾಕಂದ್ರೆ ಕೊನೆಯ ಹಂತದಲ್ಲಿ ಯಾರ್ಯಾರಿಗೂ ಕಿಡ್ನಿ ಪ್ರಾಬ್ಲಮ್ ಅದ, ಕ್ಯಾನ್ಸರ್ ಅದ, BP ಶುಗರ್ ಅದ, ಅನೇಕ ರೋಗ ರುಜಿನಗಳಿಂದ ಬಳಲ್ತಾ ಇದ್ದಾರೆ ನಮ್ಮ ನಿವೃತ್ತ ನೌಕರರು. ಅವರಿಗೊಂದು ಇದೊಂದು ಉಪದಾನ ಕೊಟ್ಟರೆ ನಮಗೆ ಭಾಳ ಅನುಕೂಲ ಆಗ್ತದೆ. ಅಂಥದ್ರೊಳಗೆ ನಮ್ಗೆ 10ರಿಂದ 20 ಲಕ್ಷ ರೂಪಾಯಿ ಲಾಸ್ ಮಾಡಾಕತ್ತೈತಿ. ಇದು ಯಾವ ನ್ಯಾಯ? ಅದಕ್ಕೆ ಸರ್ಕಾರ ಕಣ್ತೆರೆದು ಎಚ್ಚರಿಕೆ ವಹಿಸಿ ಆರ್ಥಿಕ ಇಲಾಖೆದವರು ಸಹಿತ ಅದನ್ನು ಮನಗಂಡು ನಮ್ಮ ದುಃಖ ದುಮ್ಮಾನಗಳನ್ನು ಅರಿತುಕೊಂಡು ನಮಗೆ ಬರ್ತಕ್ಕಂಥ, ನಾವು ಏನು ಭಿಕ್ಷೆ ಬೇಡಾಕತ್ತಿಲ್ಲ, ನಾವು ದುಡಿದೆವು. ನಮ್ಮ ಅವಧಿಯಲ್ಲಿ 7ನೇ ವೇತನ ಜಾರಿಗೆ ಆಗಿದೆ. ಆ ಪ್ರಕಾರ ನಮ್ಗೆ ಕೊಡ್ರಿ ಅಂತ